ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ನಾನಿಲ್ಲಿ ಮೀನು ಫ್ರೈ ಮತ್ತು ಚಿಕನ್ ಸಾಂಬಾರು ಅನ್ನ ಎಲ್ಲ ಮಾಡಿದ್ದು. ಇವತ್ತು ವಿಡಿಯೋದಲ್ಲಿ ತುಂಬ ಫನ್ ಇದೆ, ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇವತ್ತಿನ ದಿನ ತುಂಬ ಖುಷಿ ಕೊಡ್ತು. ತುಂಬ ದಿನ ಆಗಿತ್ತು ಈ ಥರ ಎಲ್ಲ ಮಾಡಿ, ಈ ಥರ ತುಂಬ ಇಬ್ಬರು ಒಟ್ಟಿಗೆ ಸೇರಿ ಅಡುಗೆ ಮಾಡಿ ಎಲ್ಲ ಮಾಡಿ ತುಂಬ ದಿನಗಳೇ ಆಗಿತ್ತು. ಇವತ್ತು ಸ್ವಲ್ಪ ನಮಗೂ ಯಾಕೋ ಬೋರ್ ಅನ್ನಿಸ್ತಾಯಿತ್ತು, ಅದಕ್ಕೋಸ್ಕರ ಇವತ್ತು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀವಿ. ಬನ್ನಿ. ಇಲ್ಲಿ ಬಂದು ಮೀನು ಫ್ರೈ ಮಾಡೋದಕ್ಕೆ ಖಾರದ ಪುಡಿ, ಅರಿಶಿನದ ಪುಡಿ, ಉಪ್ಪು ಮತ್ತು ಹುಣಸೆ ಹುಳಿ ಇಷ್ಟನ್ನು ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ನಾನು. ಚೆನ್ನಾಗಾಗುತ್ತೆ ಇಷ್ಟನ್ನು ಯೂಸ್ ಮಾಡಿದ್ರೂ. ಅದಕ್ಕೆ ನೀವು ರವೆ, ಸಣ್ಣ ರವೆ ಬರುತ್ತಲ್ಲ, ಆ ರವೆನೂ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಕ್ತಾರೆ ಕೆಲವೊಬ್ಬರು, ಕಾರ್ನ್ಫ್ಲವರ್ ಎಲ್ಲ ಹಾಕ್ತಾರೆ, ಮಾಡ್ತಾರೆ. ಬಟ್ ನಾನಿಲ್ಲಿ ನನ್ನ ಮನೇಲಿ ಏನಿದೆಯೋ ಅದನ್ನು ಮಾತ್ರ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಖಾರದ ಪುಡಿ, ಉಪ್ಪು, ಅರಿಶಿನದ ಪುಡಿ ಮತ್ತು ಸ್ವಲ್ಪ ನಿಂಬೆ ಹುಳಿ ರಸನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಮೀನಿಗೆ ಎಲ್ಲದಕ್ಕೂ ನೀಟಾಗಿ ಎಲ್ಲ ಕಡೆನೂ ಉಪ್ಪು ಖಾರ ಎಲ್ಲ ಹತ್ತೋ ಥರ ಹಚ್ಬಿಟ್ಟು ಒಂದು 10 ನಿಮಿಷ ಅದನ್ನು ಹಾಗೆ ಬಿಡಬೇಕು. ಆಮೇಲೆ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿದ್ರೆ ಆಯಿತು, ಮೀನು ಫ್ರೈ ರೆಡಿ ಆಗುತ್ತೆ. ನಾವಿವತ್ತು ಇಲ್ಲಿ ಫನ್ನಾಗಿ ಇಬ್ಬರು ಮಾತಾಡ್ಕೊಳ್ತಾ ಅಡುಗೆನ ಮಾಡಿದ್ವಿ ಇವತ್ತು. ತುಂಬ ಚೆನ್ನಾಗಿರುತ್ತೆ. ಯಾವುದೇ ಒಂದು ಟೆನ್ಷನ್ ಆಗಿರ್ಬೋದು, ಏನೇ ಆಗಿರ್ಬೋದು, ಆ ಟೈಮಲ್ಲಿ ನೆನಪಾಗಲ್ಲ. ಅಂದರೆ ಏನೇ ಒಂದು ನಾವು ಕೆಲಸ ಮಾಡಬೇಕು, ಏನೋ ಒಂದು ಖುಷಿಯಾಗಿ ಮಾಡ್ತಾಯಿದ್ದೀವಿ ಅಂತಂದಾಗ ಮನಸ್ಸಲ್ಲಿ ನೆಮ್ಮದಿ ಇರಬೇಕು. ಆಗ ಮಾತ್ರ ಎಲ್ಲನೂ ಮಾಡೋಕ್ಕೆ ಸಾಧ್ಯ ಆಗೋದು. ಇಲ್ಲ ಅಂತಂದರೆ ಯಾವ ಕೆಲಸನೂ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ, ಮತ್ತು ಮಾಡಬೇಕು ಅಂತ ಅನಿಸೋದು ಇಲ್ಲ ಕೂಡ. ಅದಕ್ಕೋಸ್ಕರ ಆದಷ್ಟು ಎಲ್ಲರೂ ಖುಷಿಯಾಗಿ ಇರೋಣ. ಇವತ್ತಿದ್ದವರು ನಾಳೆ ಇರಲ್ಲ. ಜೀವನನೇ ಒಂಥರ ಇದು ಅನಿಸ್ಬಿಟ್ಟಿದೆ. ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. ನಮ್ಮಲ್ಲಿ ನನಗಿನ್ನ ಚಿಕ್ಕ ಹುಡುಗ, ಅವನು ನಮ್ಮ ಮುಂದೆನೇ ಬೆಳೆದಿರೋ ಹುಡುಗ ಇವತ್ತು ತೀರ್ಕೊಂಡಿದ್ದಾನೆ. ಈ ಥರ ಆಗಿದೆ ಅಂತೇಳ್ಬಿಟ್ಟು ಮನಸ್ಸಿಗೆ ತುಂಬಾ ನೋವಾಯಿತು. ಆ ಥರದ್ದೆಲ್ಲ ಒಂದು ಸಿಚುವೇಶನ್ ಇರುವಾಗ ಇಲ್ಲಿ ಯಾವುದೇ ಒಂದು ಮನಸ್ತಾಪ, ಜಗಳ ಏನೇ ಆಗಿರ್ಬೋದು, ಯಾರ ಹತ್ರನೇ ಆಗಿರ್ಬೋದು, ಇಟ್ಕೋಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಎಲ್ಲರೂ ಕೂಡ ಖುಷಿಯಾಗಿರೋಕ್ಕೆ ಟ್ರೈ ಮಾಡೋಣ. ಇಷ್ಟೇ ಲೈಫಲ್ಲಿ ಯಾವುದು ನಮ್ಮ ಹಿಂದೆ ಬರೋದಿಲ್ಲ. ನಾವು ಯಾವುದೇ ಒಂದು ಹಣ, ಆಸ್ತಿ, ಏನೇ ಸಂಪತ್ತು, ಏನೇ ಮಾಡಿದ್ರೂ ಕೂಡ ಯಾವುದು ನಮ್ಮ ಹಿಂದೆ ಬರಲ್ಲ. ಇವತ್ತು ನಾವೇನು ಊಟ ಮಾಡ್ತೀವಿ, ಎಲ್ಲಿ ಮಲ್ಕೋತೀವಿ, ಯಾವ ಬಟ್ಟೆ ಉಟ್ಕೋತೀವಿ, ಯಾರ ಜೊತೆ ಹೇಗೆ ನಡ್ಕೋತೀವಿ, ಯಾರ ಜೊತೆ ಮಾತಾಡ್ತೀವಿ, ಎಷ್ಟು ಖುಷಿಯಾಗಿರ್ತೀವಿ, ಅದೇ ನಮಗೆ ನಾವಿಲ್ಲಿ ಹೋಗೋದು. ಅದು ಬಿಟ್ಟರೆ ಇನ್ನು ಯಾವುದು ನಮಗೆ ಇಲ್ಲಿ ಶಾಶ್ವತ ಅಲ್ಲ, ಏನೂ ಶಾಶ್ವತ ಅಲ್ಲ. ಅದಕ್ಕೋಸ್ಕರ ಆದಷ್ಟು ಎಲ್ಲರೂ ಖುಷಿಯಾಗಿರೋಣ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಒಂದು ವೇಳೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ. ವಿಡಿಯೋ ನೋಡೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಈಗ ನೀರು ಹೋಗ್ತಿಲ್ಲ? ಹೋಗ್ತಾ ಐತಿ. ಇನ್ನೂ ಸೌಂಡ್ ಹೋಗ್ಬೇಕು ನೋಡಿ. ಈ ಕಾಲ ಹಂಗೆ ಎಮರ್ಜೆನ್ಸಿ ರೊಟ್ಟಿಗೆ ಅಂತ ತಗೊಂಡಿದ್ದೀನಿ. ಏನು ಹೊರಬಿಟ್ಟು ಅನ್ನೋ ವಸ್ತುನ ಏನು ಅದನ್ನು ಹೊರಗೆ ಒಯ್ದು ಇಡ್ಬೇಕು. ಎಲ್ಲಿ ಇಡ್ತೀನಿ ಹೊರಗೆ? ಹೊರಗೆ ಎಲ್ಲಿರ್ತೀನಿ? ಈಗ ಹೊರಗೆ ಅಷ್ಟೊಂದು ಜಾಗ ಐತಿ, ಹೊರಗೆ ಜಾಗ ಇಲ್ಲ ಇಡೋಕ್ಕೆ. ಅದನ್ನ ಒಯ್ದಿತ್ತು ಅಲ್ಲಿ ಮ್ಯಾಲೆ ಒಯ್ದಿಡು. ಉಪ್ಪೇನು ಸಾಮಾನ್ಯ ಸಿಕ್ಕಂಥದ್ದು ಅದ್ರಾಗೆ, ಮತ್ತು ಅಷ್ಟು ಉಪ್ಪು ಯಪ್ಪ ಅದಕ್ಕೆ ಮತ್ತು ಅದು ಇದಾಗಲ್ಲ.
ಅದು ಓದೋದಕ್ಕಿಂತ ಇವರ ದೊಡ್ಡದೈತಲ್ಲ ನೀನು. ನಿಧಾನ ನೀರು ಕಾಯ್ತಾ ಇದೆ, ಎಣ್ಣೆ ಕಾದತೆ. ನೀರು ಹಾಕಿ ಮೀನು ಫ್ರೈ ಮಾಡೋರು ನಿನ್ನೆ ಫಸ್ಟ್ ನಾನು ನೋಡಿದ್ದು. ನೀರಿಗೂ ಎಣ್ಣೆಗೂ ವ್ಯತ್ಯಾಸ ಗೊತ್ತಿಲ್ಲದೆ ಇರೋ. ಎಣ್ಣೆ ಕಾಯ್ಬೇಕಲ್ಲ ಮೊದಲು ಒಂದು ಮೀನು ಟೇಸ್ಟ್ ಮಾಡಿದ್ದು ನಾನು ಇವಾಗ. ಮೀನು ಒಂದು ಟೇಸ್ಟ್ ಮಾಡಿತ್ತು. ಟೇಸ್ಟ್ ಮಾಡಬೇಕು. ಇನ್ನೂ ಒಂದು ಹಾಕು, ಇಡ್ಸತ್ತಲ್ವ. ಎಷ್ಟು ರೂಪಾಯಿ ಕೆ ಜಿ ಇತ್ತು? 150. ಮೂರು ಹಾಕ್ದಲ್ಲಪ್ಪಿ, 2 ಹಾಕಿದ್ದೆ. ತಗ ಇಲ್ಲ ಐತೆ. ಸ್ವಲ್ಪ ಕುದಿರಪ್ಪಿ, ನಿನಗೆ ಎಣ್ಣಿಗೆ ಹಾಕೋಬೇಕು. ಎಷ್ಟು ಬಂದೈತಿ? 3, 6, 2, 8 ಅಷ್ಟೇ ಬಂದಾವು. ಅದು ಬೇರೆ ತನಕ ಹಾಡು ಹೇಳೋಣ. ಹೇಳು, ಯಾವುದಾದ್ರೂ ಹಾಡು ಹೇಳು. ಯುವರ್ ಚಾಯ್ಸ್. ಅದು ಹೆಂಗೆ ಗೊತ್ತಾ, ಮೊಬೈಲಾಗ ಬರ್ತಿದ್ರೆ ಹೇಳ್ಬೇಕು ಅನ್ನಿಸ್ತತಿ. ನಾವಾಗೆ ಹೇಳಬೇಕು ಅಂದರೆ ಹಾಡು ನೆನಪಾಗಲ್ಲ ಅಷ್ಟೇ. ಅದು ನಿನ್ನೆ ನೋಡ್ದಲ್ಲ, ಯಾವುದೋ ಒಂದು ಸಾಂಗ್ ಬರ್ತೀಯ ಅವಳಿಗೆ. ಅದು ಟ್ರೆಂಡ್ ಇವಾಗ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ, ಹಾಡಿನ ಸಾಲನೆಲ್ಲ ಮೂಡುವ ಪ್ರಾಣದಂತೆ ಚೇತನವಾದೇನು ಅಂತ ಹೇಳ್ತಾಳೆ. ಹಿಂಗೆ ಹೇಳಿದ್ದಕ್ಕೆ ಹುಡುಗರು ನಾನೇ ಬಾತ್ರೂಮಿಗೆ ಹೋಗ್ಬೇಕಾರೆ ಆ ಥರ ಸೌಂಡ್ ಬರ್ತೈತಿ. ಅವಳು ಹೆಂಗ ಅಂದರೆ, ಅದು ಸುಮ್ಮನೆ ತಮಾಷೆಗೆ ಹೇಳಿರೋದು. ಬಿಡಪ್ಪಿ ಅವಳು ಹೇಳಿದ್ಲು, ನಾನು ನನ್ನ ಜೊತೆಗಿದ್ದವರು ನಗ್ಲಿ ಅನ್ನೋ ಉದ್ದೇಶಕ್ಕೆ ನನ್ನ ಹತ್ರ ಹಾಡು ಹೇಳಿರೋದು ಅಂತೇಳಿ. ಹಂಗಲ್ಲ, ಈಗ ಗೊತ್ತಾ ಹುಡುಗರ ಕೈಯಾಗ ಒಂದು ಚೂರು ಸಿಕ್ಬಿಟ್ರೆ ಹೆಂಗೆ ಅಂತೇಳಿ. ಅದು ಏನೋ ಮಿಸ್ಟೇಕ್ ಆಗ್ತೈತಿ. ಅದು ಖಾರದ ಪುಡಿ ಆಗಿರ್ತೈತಿ, ಬಟ್ ಕಲರ್ ಅದು ಅಷ್ಟು ಬಿಟ್ಕೊಳ್ತೀವಿ. ಅಂದರೆ ರವೆ ಹಾಕ್ಬೇಕಲ್ಲಪ್ಪಿ, ಅದಕ್ಕೆ ರವೆ ಹಾಕಿದ್ರೆ ನೀ ಹೇಳ. ಯಾವ್ದು ಸೂರ್ಯಕಾಂತಿ ಫಿಲಮ್ ಭಾಳ ಸ್ವಲ್ಪ ತಿಂತಾರೆ. ಅದೇನು ಮೆಣಸು ಪಾಕ ಮಾತಾಡೆ. ಬಿಡ ಸರಿ ಗಂಟಿರು ಅಷ್ಟೊಂದು ನಾನು ತಿನ್ನಿಸ್ಬಾರ್ದು ಅಂತೇಳಿ. ಸ್ವಲ್ಪ ಉಪ್ಪು ಕಮ್ಮಿ ಆಗೈತಿ ಅನಿಸುತ್ತೆ. ಸಾಕಪ್ಪ, ಏನು ಕರೆಕ್ಟ್ ಆಗತ್ತೆ ಉಪ್ಪು ತಿನ್ನೋರು. ಏನೋ ಆ ಖಾರ ಪುಡಿ ಒಳಗೆ ಉಪ್ಪಿರ್ತೈತಲ್ಲ, ಹಾಗಾಗಿ ಕಮ್ಮಿ ಆಗ್ತೈತೆ. ನೀ ಬಂದ ಮೇಲೆ ಬಾಕಿ ಮಾತು
ನನಗೆ ಗೊತ್ತಿಲ್ಲ ಅದು ಯಾವ ಸಾಂಗ್ ಅಂತ ನಾನು ಬೇಕಾದ್ರೆ ಹೇಳ್ತೀನಿ ನೀವು ಹೇಳೋದು ಮಿಡಿಯುವ ಮನಗಳು ಮಿಡಿತದ ಒಂದೇ ಮಿಂಚಿದ ಕಣ್ಣಂಚಲಿ ಅಷ್ಟೇ ಬರೋದು ಹಾಡು. ಹುಡುಗಿದ ಹಾಗೆ ಹೇಳಿದ್ವಲ್ಲ ಇವಾಗ ಹೇಳ್ತೀನಿ ಅವಳೇ ಒಂದು ಕಾಮಿಡಿ ಪರ್ಪಸ್ ಹೇಳಿರೋದ ಅದು ಹಾಡು. ಅವಳ ನಾನು ನಿಜ ಆ ಥರ ಏನು ಹೇಳಿಲ್ಲ, ಕಾಮಿಡಿಗೋಸ್ಕರ ಹೇಳಿರೋದಷ್ಟೇ ಅವಳು. ಅದೇ ಕಾಮಿಡಿಗೋಸ್ಕರನೇ ಹೇಳಿ ಇವಾಗ ಈಗ ಹೇಳಿದೆ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಯಾರಿಗೂ ಹಿತವಾದಂತೆ ಬಂದ ಮೇಲೆ ಬಾಕಿ ಮಾತೇನು ಚೆನ್ನಾಯ್ತಾ? ಆ ಚೆನ್ನಾಗೈತೆ ಸಾಂಗ್ ಹೇಳಿರೋದು ಚೆನ್ನಾಗಿರ್ತದೆ. ಅವಳು ಚೆನ್ನಾಗದ್ದಾಳಲ್ಲ ನೋಡಕ್ಕೆ. ಅವಳು ಮುಖದಾಗ ನಗ್ನ ಇಲ್ಲ ಕಡೆ ಎಷ್ಟು ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಹೇಳಾಳೆ. ಅವಳನ್ನ ಯಾರೋ ಇಂಟರ್ವ್ಯೂ ಮಾಡಿದ್ರಲ್ಲ, ಯಾರೋ ಟಿವಿನಾಗ ಯಾರೋ ಇಂಟರ್ವ್ಯೂ ಮಾಡ್ಯಾರೆ. ಆಕೆ ಅವಾಗ ಹೇಳಿದ್ದು, ನಾನು ಕಾಮಿಡಿ ಪರ್ಪಸ್ ನನ್ನ ಜೊತೆಗಿರೋದು ನಗ್ಲಿ ಅನ್ನೋ ಉದ್ದೇಶಕ್ಕೆ ನಾನು ಅದರ ಹಾಡು ಹೇಳಿರೋದು ಅಂತೇಳಿ. ಅದಕ್ಕೆ ಟ್ರೋಲ್ ಆಗಿಲ್ಲ ಅವಳು ಎಷ್ಟೊಂದು. ಆಮೇಲೆ ನೀನು ಸರಿಗಮಪ್ಪಗೆ ಸೆಲೆಕ್ಟ್ ಆಗಬೇಕು, ಸೆಲೆಕ್ಟ್ ಆಗೋವರೆಗೂ ಕಾಮಿಡಿ ಇದು ಮಾಡ್ತೀವಿ ಅಂತೇಳಿ. ಅಲ್ಲ, ವಾಯ್ಸ್ ಚೆನ್ನಾಗೈತಲ್ಲ ಅವಳು. ಎಲ್ಲ ಕಡೆ ನಾ ಮಾಡಿದ್ದು ಸರಿಯಾಗಿ ನೀನು ಮಾಡ್ತೀನಿ. ಗಂಡಸರು ನಳಮಹಾರಾಜರು ಅಂತ ಹೇಳ್ತಾರೆ, ಅಡುಗೆ ಮಾಡೋದ್ರಲ್ಲಿ ಪರ್ಫೆಕ್ಟ್ ಹಂಗೆ ಹಿಂಗೆ ಅಂತ. ಆದರೆ ನೀನು ಮಾಡಿದ್ದು ಸರಿ ಬಂದಿಲ್ಲ, ನಾನು ಮಾಡಿದ್ದು ಚೆನ್ನಾಗಿ. ಟೇಸ್ಟ್ ಆಗಿಲ್ಲ ನಾವು ಮಾಡಿದ್ದು ಟೇಸ್ಟ್ ಇಲ್ಲ. ನೀವು ಮಾಡಿದ್ದು ಇದಕ್ಕೆ ಅಂತ ಚೆನ್ನಾಗಿದೆ ಮತ್ತೆ ನೋಡೋಕ್ಕೆ ಟೇಸ್ಟ್ ಇಲ್ಲ. ನೋಡೋಣ. ಆಮೇಲೆ ತಿಂದೆ ಡ್ಯಾನ್ಸ್ ಮಾಡೋಣ ಬಾ ಒಂದು. ನಿಮ್ಗೆ ಯಾವ ಹಾಡು ಬರ್ತೈತಿ ಹೇಳು? ಹಾಡು ಬಂದರೆ ಡ್ಯಾನ್ಸ್ ಮಾಡ್ತಾರೆ. ಹಾಡು ಹೇಳನ್ಬೇಕು, ಹಾಡು ಬಂದರೆ ಹಾಡು ಹೇಳ್ಕೊಂತ ಡ್ಯಾನ್ಸ್ ಮಾಡೋದು. ಮ್ಯೂಸಿಕ್ ಬೇಕಾದ್ರೆ ಮ್ಯೂಸಿಕ್ ನೀನು ಎದೆಯಲ್ಲ ಹೇಳಕ್ಕೆ. ಡ್ಯಾನ್ಸರು ಲಾಸ್ಟ್. ಹೂವನ ಗುವಿನವಳು ರಾಜ ಬೆಳೆಸಿದವಳು ಬಳೆಯ ಸದ್ದಿನೊಳಗೆ ಬಲೆಯ ಬೀಸಿದವಳು ಇಲ್ಲೇ ಇದ್ದು ಎಲ್ಲೂ ಕಾಣಳು ನನ್ನೋಳು ನಡೆದಾಡು ಈ ದಾರಿಗೆ ನನ್ನೆದೆಯ ಹಣತೆನ ಹಚ್ಚುವೆ ಅವಳೆದೆಯ ಮಡಿಲಲ್ಲಿ ನಾ ಮಲಗಲು ಹಗಲಿರುಳು ಕಣ್ಣು ಕಾಯುವೆ ನನ್ನೋಳಿನ ಕನಸಿದೆ ನೆನಪಿದೆ ನೋಡಿ ಬೆಳ್ಳಿ ಮೋಡ
ಬೆಳ್ಳಿ ಚಂದಿರ ಬಂದಂತೆ ನನ್ನ ಬೆಳ್ಳಿ ಬೊಂಬೆ ಬರುತ್ತಾಳೆ ಕಾಯುವೆ ಅವಳ ಪ್ರೀತಿಯಾಗಿ. ನಿಂಗೆ ಹಳೆ ಹಾಡು ಬರ್ತವೆ, ನೀನು ಹೇಳಕ್ಕೆ ಹೆಂಗೆ ಮಾಡ್ತೀಯಲ್ಲ, ನಿನ್ನಷ್ಟು ಯಾರು ಇರಬಾರ್ದು. ಇರಲಿ ಅದೇ ಕ್ಯಾಮ್ರಾ ಆಫ್ ಮಾಡಲಿ, ಅವಾಗ ಹೇಳ್ತೀಯ ಹಾಡು. ಹಾಡಿದರೆ ಅರಳುಗಳು, ಕೂಡಿದರೆ ನಲುಗುಗಳು, ಮನದ ಜೊತೆ ಮಾತಾಡದೆ ಮುಟ್ಟದೆ ಮುದ್ದಾಡುವೆ.